ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಎಕೆ ನಿಮ್ಮೆಲ್ಲರಿಗೂ ಕೂಡ AKS ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ಆನ್ ಸ್ಕ್ರೀನ್ ನೀವು ನೋಡ್ತಾ ಇರುವಂಥ ಒಂದು ಬ್ಯೂಟಿಫುಲ್ ಕಾರ್ ಬಂದ್ಬಿಟ್ಟು ಟಾಟಾ ಟಿಯಾಗೋ ಆಗಿದೆ. ಈ ಒಂದು ಕಾರಿನ ಹಿಸ್ಟ್ರಿ ಏನಾದ್ರು ನಿಮ್ಗೆ ಗೊತ್ತಿದ್ರೆ, ಯಾರಿಗಾದ್ರೂ ಟಾಟಾ ಬೋಲ್ಟ್ ಬಗ್ಗೆ ಪರಿಚಯ ಇದ್ರೆ ಆ ಕಾರನ್ನ ಕೈಟ್ಸ್ ಪ್ರಾಜೆಕ್ಟ್ ಅಂಡರಲ್ಲಿ ರೀಸ್ಟ್ರಕ್ಚರ್ ಮಾಡಿ ರೀಡಿಸೈನ್ ಮಾಡಿದ್ರಲ್ಲಿ ಯಶಸ್ವಿಯಾದಂಥ ಒಂದು ಕಾರು ಈ ಟಾಟಾ ಟಿಯಾಗೋ ಆಗಿದೆ. ಈ ಟಾಟಾ ಟಿಯಾಗೋ ಬಗ್ಗೆ ಏನಾದರೂ ಹೇಳಬೇಕು ಅಂತಂದ್ರೆ 2016 ಪ್ರೆಸೆಂಟ್ 2024 ತನಕನೂ ಲೀಡ್ ಮಾಡ್ತಿರುವಂಥ ಒಂದು ಸ್ಮಾಲ್ ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಇದಾಗಿದೆ. ಈ ಕಾರು ತುಂಬಾ ವಿಶೇಷ, ಯಾಕಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಎಷ್ಟೊಂದು ಜನರ ಕನಸಿನ ಕಾರ್ ಇದಾಗಿದೆ. ಬಾಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ನಾವು ಎಷ್ಟೊಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ಗಳಲ್ಲಿ ನೋಡಿದ ಹಾಗೇನೆ ತುಂಬಾ ಮೇಜರ್ ಆಕ್ಸಿಡೆಂಟ್ಸ್ಗಳಲ್ಲೂ ಕೂಡ ಟಾಟಾ ಟಿಯಾಗೋದಲ್ಲಿರುವಂತಹ ಪ್ರಯಾಣಿಸ್ತಿರುವಂಥ ಎಲ್ಲ ಪ್ಯಾಸೆಂಜರ್ ಇನ್ಕ್ಲೂಡಿಂಗ್ ಡ್ರೈವರ್ ಕೂಡ ತುಂಬಾ ಸೇಫ್ ಆಗಿ ಆಚೆ ಬಂದಿದ್ದಾರೆ. ಈ ಕಾರ್ನ ಬಗ್ಗೆ ಏನಾದ್ರೂ ಚಿಕ್ಕದಾಗಿ ತಿಳಿಸ್ಕೊಡಿ, ಏನಿದು ಫೇಸ್ ಲಿಫ್ಟ್ ಮಾಡಲ್ ಅಂತ ನೀವೇನಾದ್ರೂ ಕೇಳಿದ್ರೆ, ಇದೇ ನಮ್ಮ ಇಂಡಿಯನ್ ಆಟೋಮೊಬಿಲಿಟಿ ಎಕ್ಸ್ಪೋ 2025 ನ್ಯೂ ಡೆಲ್ಲಿಯಲ್ಲಿ ಆಗ್ತಿರುವಂಥ ಒಂದು ಇವೆಂಟ್ ಅಲ್ಲಿ ಈ ಟಾಟಾ ಟಿಯಾಗೋನ ತಿರ್ಗಾ ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ರು. ಲಿಟಲ್ ಕಾಸ್ಮೆಟಿಕ್ ಚೇಂಜಸ್. ಆ ಚೇಂಜಸ್ ಬಂದ್ಬಿಟ್ಟು ಫ್ರಂಟ್ ಬಂಪರ್ನ ಚೇಂಜ್ ಮಾಡಿರೋದಾಗಿರ್ಬೋದು, ಸ್ವಲ್ಪ ಗ್ರಿಲ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ, ಅದರ ಜೊತೆ ಸ್ವಲ್ಪ ವೀಲ್ ಅಲ್ಲಿ ಚೇಂಜಸ್ ಇದೆ. ಆಮೇಲೆ ನೀವೇನಾದ್ರೂ ನೋಡಿದ್ರೆ 26.03 ಫ್ಲೋಟಿಂಗ್ ಟಚ್ ಸ್ಕ್ರೀನ್, ಬಿಗ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಿತ್ 360 ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇರಬಹುದು, ಆಮೇಲೆ LED ಹೆಡ್ ಲ್ಯಾಂಪ್ಸ್ಗಳಾಗಿರ್ಬಹುದು. ಗ್ರೇಟ್ ಅಂಡ್ ಸ್ಟೈಲಿಶ್ ಡ್ಯೂಯಲ್ ಟೋನ್ ಇಂಟೀರಿಯರ್ಸ್ನ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಜೊತೆ ಬರುತ್ತೆ. ಫುಲ್ಲಿ ಆಟೋಮೆಟಿಕ್ AC ಇನ್ಕ್ಲೂಡ್ ಆಗಿದೆ. ರಿಯರ್ ವೈಪರ್ ಮತ್ತೆ ಡಿಫಾಗರ್ ಇನ್ಕ್ಲೂಡ್ ಆಗಿದೆ. ಶಾರ್ಪ್ಟಿನ್ ಎಂಟೆನಾ ಇದೆ. R15 ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಇದೆ. ಇದೆಲ್ಲದರ ಜೊತೆ ಡೇ ಟೈಮ್ ರನ್ನಿಂಗ್ LED ಇದೆ. ಸ್ಮಾರ್ಟ್ ಡಿಜಿಟಲ್ ಇಲ್ಯುಮಿನೇಟೆಡ್ ಸ್ಟೀರಿಂಗ್ ವೀಲ್ ಇದೆ. ಟಾಟಾ ಅಂತದ್ದು ಲೋಗೋ ಇಲ್ಯುಮಿನೇಟ್ ಆಗುತ್ತೆ. ಇದಿಷ್ಟು ಲಿಟಲ್ ಬಿಟ್ ಆನ್ ಟಾಟಾ ಟಿಯಾಗೋ ಕಾಸ್ಮಿಕ್ ಚೇಂಜಸ್ ನಾನು ಹೇಳಿದಾಗೆ ಮಾಡಿರುವಂತದ್ದು. ನೀವೇನಾದ್ರೂ ಈ ಕಾರ್ನ ಬೈ ಮಾಡಬೇಕು ಅಂತ ಅಂದ್ರೆ ಇದರಲ್ಲಿ 5 ವೇರಿಯಂಟ್ ಬರುತ್ತೆ. XZ ಇರ್ಬೋದು, XZ ಪ್ಲಸ್ ಜೊತೆ ನಿಮ್ಗೆ ಏನಾದ್ರು ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದ್ರೆ XC, XM, XT, XD ಮತ್ತು XZ ಪ್ಲಸ್ ಅಂತ 5 ವೇರಿಯಂಟ್ಗಳು ಬರುತ್ತೆ. It continues to get 1.2 liter 3-cylinder naturally aspirated engine ಆಗಿರಬಹುದು, which puts 86 bhp ಹಾರ್ಸ್ ಪವರ್ ಜೊತೆ 130 ನ್ಯೂಟನ್ ಮೀಟರ್ ಸ್ಟಾಕ್. ಒಂದು ಫ್ಯಾಮಿಲಿಗೆ ಡೆಫಿನೆಟ್ಲಿ ಪವರ್ಫುಲ್ ಕಾರು ಸಾಕು, ತುಂಬಾ ಏನು ಡ್ರೈವ್ ಮಾಡ್ಬೇಕಂತ ಏನಿಲ್ಲ. ವಿತ್ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತೆ ಆಟೋಮೆಟಿಕ್ ಗೇರ್ ಜೊತೆ ಕೂಡ ಈ ಒಂದು ಕಾರ್ ಅವೈಲೇಬಲ್ ಇದೆ. ಸೊ ಇದಿಷ್ಟು ಈ ಕಾರಿನ ಡೀಟೇಲ್ಸ್. ಒನ್ ಲಾಸ್ಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋ ಪ್ರೈಸ್ ಬಂದ್ಬಿಟ್ಟು 4.99 lakhsಗೆ. ಸೊ ನೀವೇನಾದರೂ ಈ ಕಾರ್ ಬೈ ಮಾಡಬೇಕು ಅಂತ ಇದ್ರೆ ಟಾಟಾ ಡೀಲರ್ಶಿಪ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಮ್ಮ ವಿಡಿಯೋನ ಪೂರ್ತಿ ತನಕ ನೋಡಿ, ವಿಡಿಯೋನ ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳು ಕೂಡ ಆದಷ್ಟು ಶೇರ್ ಮಾಡಿ. ಬೆಲ್ ನೋಟಿಫಿಕೇಶನ್ ಎನೇಬಲ್ ಮಾಡಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.